ಶುಂಠಿ ಕಡುಬು ಮಾಡ್ತಾಯಿದ್ವಿ. ನೆಗಡಿ ಆದಾಗ ನಮ್ಮ ಅಮ್ಮ ಮಾಡಿಕೊಡ್ತಾರೆ. ಈಗ ಅವರೇ ಮಾಡ್ತಾಯಿದ್ದಾರೆ. ಮೊದಲಿಗೆ ಗೋಧಿ ಹಿಟ್ಟು ನಾದ್ಕೊಂಡು ಚಪಾತಿ ಹಿಟ್ಟಿನದಕ್ಕೆ ನಾದ್ಕೊತಾ ಇದ್ವಿ. ಇದು ಕೊಬ್ಬರಿ, ಒಣ ಕೊಬ್ಬರಿ, ಇದನ್ನ ಹೆರ್ಚ್ಕೊಂಡು, ಇದು ಶುಂಠಿ, ಒಣ ಶುಂಠಿ, ಇದನ್ನು ಪುಡಿ ಮಾಡ್ಕೋಬೇಕು. ಕೊಬ್ಬರಿನ ಹೆರ್ಚ್ಕೋಬೇಕು. ಇನ್ನು ಹಿಟ್ಟು ಹಾಕ್ಕೊತಾ ಇದ್ದಾರೆ ಗಟ್ಟಿಯಾಗಿ. ಈ ರೀತಿ ಶುಂಠಿನ ಪುಡಿ ಮಾಡ್ಕೊಂಡಿರೋದು. ಈ ರೀತಿ ಕೊಬ್ಬರಿನ ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ಹೆರ್ಚ್ಕೊತಾ ಇದ್ದೀವಿ. ಇದಕ್ಕೆ ಬೆಲ್ಲ ಹಾಕ್ಕೋಬೇಕು. ಬೆಲ್ಲ ನೋಡಿ ಈ ಥರ ನಿಮ್ಗೆ ಎಷ್ಟು ಬೇಕು. ನಮಗೆ ಸ್ವಲ್ಪ ಮಾಡ್ತಾಯಿದ್ವಿ. ಇದನ್ನು ಮೆತ್ತಗೆ ಮಾಡ್ಕೊಂಡಿದ್ದೀವಿ ಬೆಲ್ಲನ. ಇದರಲ್ಲಿ ಶುಂಠಿ, ಕೊಬ್ಬರಿ ತುರಿ ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಹಿಟ್ಟನ್ನು ಮತ್ತೆ ಮೆತ್ತಗೆ ಮಾಡ್ಕೊತಾ ಇದ್ದೀವಿ. ಕಡುಬು ಮಾಡೋಕ್ಕೆ ಹಿಟ್ಟಿನ ಉಂಡೆನ ಕಟ್ ಮಾಡ್ಕೊತಾ ಇದ್ದಾರೆ. ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಚ್ಕೊಂಡು ಲಟ್ಟಿಸ್ತಾ ಇದ್ದಾರೆ ಅಮ್ಮ. ಈ ಥರ ಕಡುಬು ಚಿಕ್ಕ ಚಿಕ್ಕದಾಗಿ ಮಾಡ್ತಾಯಿದ್ದಾರೆ. ಇದಿಷ್ಟು ಲಟ್ಟಿಸ್ಕೊಂಡು ಇದರೊಳಗೆ ಶುಂಠಿ, ಬೆಲ್ಲ ಮತ್ತು ಕೊಬ್ಬರಿ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿರೋದು ಇದರಲ್ಲಿ ಒಳಗೆ ಕಡುಬನ್ನ ರೆಡಿ ಮಾಡ್ಕೊತಾ ಇದ್ದಾರೆ. ಈ ರೀತಿ ಮತ್ತೆ ರೆಡಿ ಮಾಡ್ಕೊತಾ ಇದ್ದಾರೆ ಇನ್ನೊಂದು ಕಡುಬು. ಇದೇ ರೀತಿಯೇ ಕಡುಬು ಒಳಗೆ ಪುಡಿನ ತುಂಬಿ ಒತ್ಕೊತಾ ಇದ್ದಾರೆ ಬಿಚ್ಚಬಾರ್ದಂತ. ಅಷ್ಟು ಕಡುಬು ಇದೇ ರೀತಿಯೇ ಮಾಡ್ಕೊತಾ ಇದ್ದಾರೆ. ಈ ಥರ ಇಷ್ಟು ಮಾಡಿದ್ದಾರೆ. ಇದಕ್ಕೆ ನೀರು ಇಟ್ಕೊತಾ ಇದ್ವಿ. ನೀರಿನ ಹಬೆಯಲ್ಲಿ ಬೇಯಬೇಕು ಕಡುಬು. ರೀತಿ ಒಂದು ಡಬರಿಯಲ್ಲಿ ನೀರು ಹಾಕ್ಕೊತಿದ್ವಿ. ಇದು ಇಡ್ಲಿ ಪ್ಲೇಟ್. ಇದರೊಳಗೆ ಅವನ್ನ ಅಷ್ಟು ಕಡುಬನ್ನು ಇಟ್ಕೊತಾ ಇದ್ದೆ ನಾನು. ಇವು ಒಂದು ಪ್ಲೇಟ್ ಆಯಿತು ಕಡುಬು. ಈ ರೀತಿ ಇನ್ನು ನೋಡಿ ನೀರು ಒಳಗಡೆ ನೀರಿದೆ. ಇದ್ರ ಥರ ಮೇಲೆ ಇಟ್ಕೊತಾ ಇದ್ದೀನಿ. ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಕೊತಾ ಇದ್ದೀವಿ. ನೀರಿನ ಹಬೆಯಲ್ಲೇ ಬೇಯಬೇಕು. 5 ನಿಮಿಷ ಬೆಂದರೆ ಸಾಕು. ಎಲ್ಲ ಬೇಗ ಬೇಯ್ತಿದ್ದು ಕಡುಬು. ಚಳಿಗಾಲದಲ್ಲಿ ತಿನ್ನೋಕ್ಕೆ ನೆಗಡಿ ಕೆಮ್ಮು ಶುಂಠಿ ಕಡುಬನ್ನ ತುಂಬ ರುಚಿಯಾಗಿರುತ್ತೆ ತಿನ್ನೋಕ್ಕೆ. ನೋಡಿ ಈ ಥರ ಕಟ್ ಮಾಡಿ ತೋರಿಸ್ತಾ ಇದ್ದಾರೆ.